ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಲ್ಲಂಗಡಿ ಸಿಪ್ಪೆಯಲ್ಲಿ ಟೂಟಿ ಫ್ರೂಟಿ ಮಾಡೋದನ್ನು ತೋರಿಸ್ತಿದ್ದೀನಿ. ಮೊದಲಿಗೆ ಕಲ್ಲಂಗಡಿ ಸಿಪ್ಪೆಗಳನ್ನ ತಗೊಂಡು ಮೇಲ್ಗಡೆ ಇರೋ ಗ್ರೀನ್ ಔಟ್ಲೇಯರ್ನ ರಿಮೂವ್ ಮಾಡಬೇಕು. ಇವಾಗ ಇದು ಫುಲ್ಲು ಹೀಗೆ ರಿಮೂವ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು, ತುಂಬ ಸಣ್ಣ ಅಂತೂ ಬೇಡ. ಇವಾಗ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ನೀರು, ಇವಾಗ ಸಕ್ಕರೆ ಕರಗಬೇಕು. ಇದು ಕರಗಾದ್ಮೇಲೆ ನಾವು ಕಟ್ ಮಾಡಿದ್ದು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಬೆಂದಿದೆ. ನೋಡಿ, ಹೀಗಾಗಿದೆ. ಇವಾಗ ಇದನ್ನು ನಾನು 2 ಕಲರ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಬೇರೆ ಕಲರ್ ಬೇಕು ಅಂದರೆ ಅದು ಕೂಡ ಮಾಡ್ಕೊಳ್ಬೋದು. ಇವಾಗ 2 ಬೌಲ್ಗೆ ಈಕ್ವಲ್ ಆಗಿ ಹಾಕ್ತಿದ್ದೀನಿ. ನೋಡಿ, ಇವಾಗ ಈಕ್ವಲ್ ಆಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಕಲರ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಒಂದು ಕೇಸರ್ ಎಲ್ಲೋ, ಇನ್ನೊಂದು ಲೆಮನ್ ಎಲ್ಲೋ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹೀಗೆ ನೋಡಿ, ಹೀಗೆ ಕೇಸರ್ ಕಲರ್ ಬಂದಿದೆ. ಇದು ಡ್ರೈ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಹೀಗೆ ಬಿಟ್ಬಿಡೋಣ. ಒಂದು 15 ಮಿನಿಟ್ಸ್ ಬಿಡಬೇಕಿದು ಹೀಗೆ. ಆಮೇಲೆ ಒಂದು ಟಿಶ್ಯೂ ಪೇಪರು ಇಲ್ಲ ಬೇರೆ A4 ಶೀಟ್ ಮೇಲೆ ಹೀಗೆ ಸ್ಪ್ರೆಡ್ ಮಾಡಬೇಕು. ಒಂದು ನೈಟ್ ಫುಲ್ ಇರಬೇಕಿದು.
ಸಾಯಂಕಾಲ ಮಾಡಿದ್ರೆ ಒಂದು ನೈಟ್ ಫುಲ್ಲು ಇರಬೇಕು. ಇದು ತುಂಬ ಡ್ರೈ ಆಗೋದ್ರೂ ಚೆನ್ನಾಗಿರಲ್ಲ, ಒಂದು ಮೀಡಿಯಮಾಗಿ ಡ್ರೈ ಆಗಬೇಕು. ಇದು ದಿಲ್ ಪಸಂದಲ್ಲಿ ಇರುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಇದು ಐಸ್ ಕ್ರೀಮ್ಗೂ ಚೆನ್ನಾಗಿರುತ್ತೆ, ಮನೆಯಲ್ಲೇ ಡ್ರೈ ಕೇಕ್ ಮಾಡಬೇಕು ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಂತೂ ನಾವು ಇದನ್ನು ತುಂಬಾ ಇಷ್ಟಪಡ್ತಿದ್ವಿ ಅಲ್ವಾ. ಇವಾಗ ನಾನು ಇದ್ರ ಮೇಲೆ ಒಂದು ಪೇಪರನ್ನ ಕ್ಲೋಸ್ ಮಾಡಿ ಒಂದು ನೈಟ್ ಫುಲ್ ಬಿಡ್ತೀನಿ. ನೋಡಿ, ನಾನಿವಾಗ ಒಂದು ನೈಟ್ ಫುಲ್ ಬಿಟ್ಟಿದ್ದೆ ಅಲ್ವಾ, ಹೀಗಾಗಿದೆ. ತುಂಬ ಡ್ರೈ ಆದರೂ ಚೆನ್ನಾಗಿರಲ್ಲ, ಇಷ್ಟಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.